ಹೊಸೂರಲ್ಲಿ ನೀವು ಸರ್ವಿಸ್ ಮಾಡಕ್ ಬಂದಾಗ ಅಲ್ಲಿ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ ಇರ್ಲಿಲ್ಲ, ಮತ್ತೆ ವಿದ್ಯುತ್ ಕೂಡ ಇರ್ಲಿಲ್ಲ ಅಂತ ನಾವು ಕೇಳ್ಪಟ್ವಿ. ಸೊ ವಿದ್ಯುತ್ ಬರೋದು ಕೂಡ ನೀವೇ ಕಾರಣ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಸೊ ಆ ಒಂದು ವಿಷಯದ ಬಗ್ಗೆ ಮಾತಾಡೋದು ಸರ್. ವಿದ್ಯುತ್ ಹೊಸೂರಿನಲ್ಲಿ ವಿದ್ಯುತ್ ನಾನು ಡಾಕ್ಟರ್ ಆಗಿ ಹೋದ್ಮೇಲೂ ಕೂಡ 4 ವರ್ಷ ವಿದ್ಯುತ್ ಇರಲಿಲ್ಲ. ಕಾರಣಾಂತರದಿಂದ ಚಿಕ್ಕಬಳ್ಳಾಪುರದ ವಿದ್ಯುತ್ ವಿಭಾಗದ ಅಧಿಕಾರಿಯಾಗಿ ನಮ್ಮ ರಿಲೇಟಿವ್ಸ್ ಒಬ್ರು ಪೋಸ್ಟ್ ಆದ್ರು. ಸೊ ಅವರ ಪರಿಚಯ ಆಯ್ತು ನನಗೆ. ನಾನು ಇಮಿಡಿಯೇಟ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ವಿತಿನ್ 10 days ಪೋಲ್ಸ್ ಎಲ್ಲ ಹಾಕಿಸ್ಬಿಟ್ಟು ನಮ್ಗೆ ಎಲೆಕ್ಟ್ರಿಸಿಟಿ ಕೊಟ್ಬಿಟ್ರು ಇಡೀ ಊರಿಗೆ. ಸರಿ, ಊರಿನಲ್ಲಿ ಎಲೆಕ್ಟ್ರಿಸಿಟಿ ಆಯ್ತು, ಮನೆಗಳಿಗೆಲ್ಲಾನು ಆಗ್ಬೇಕಾಗಿತ್ತಲ್ಲ. ಸೊ ಮನೆಗೆ ಹಾಕುವಂತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಲ್ಲಿ ಗೌರಿಬಿದನೂರಿನಲ್ಲೂ ಸಿಕ್ಲಿಲ್ಲ, ಹೊಸೂರಿನಲ್ಲೂ ಸಿಕ್ಲಿಲ್ಲ. ಹೊಳವನಹಳ್ಳಿನಲ್ಲಿ ವೈಶ್ಯರು ಒಬ್ರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಪರಿಚಯ ಆಯ್ತು. ಅವ್ರನ್ನ ಬಲಾತ್ಕಾರವಾಗಿ ನಾನು ಕರ್ಕೊಂಡು ಬಂದು ಹೊಸೂರಿನಲ್ಲಿ ಅವ್ರು ಹೇಳಿದ್ರು ಕನಿಷ್ಠ 30 ಮನೆಗಳಿಗೆ ನನಗೆ ಆರ್ಡರ್ ಕೊಟ್ರೆ 30 ಮನೆಗಳವರು ಎಲೆಕ್ಟ್ರಿಸಿಟಿ ನಮ್ಮ ಮನೆಗೆ ಹಾಕಿಸ್ಕೊಳ್ತೀವಿ ಅಂತ ಆರ್ಡರ್ ಕೊಟ್ರೆ ನಾನು ಬಂದು ಇಲ್ಲಿ ವರ್ಕ್ ಮಾಡ್ತೀನಪ್ಪ, ಇಲ್ಲೇ ನನ್ಗೆ ವರ್ಕೌಟ್ ಆಗೋದಿಲ್ಲ ರೀತಿಯಲ್ಲಿ ಮಾತಾಡಿದ್ರು. ಆಮೇಲಿಂದ ನಾನೇ ಪ್ರತಿಯೊಂದು ಮನೆಗೂ ಹೋಗಿ ಕೆಲವರು ಎಲ್ಲ ವರ್ತಕರ ಮನೆಗಳಿಗೆ, ಆಮೇಲೆ ನಮ್ಮ ಬ್ರಾಹ್ಮಿನ್ಸ್ ಮನೆಗಳಿಗೆ, ಇನ್ನು ಕೆಲವರು ವೆಲ್ ಟು ಡೂ ಪೀಪಲ್ ಯಾರ್ಯಾರು ಅಂತವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ 30 ಜನದ್ದು ಹಾಗೂ ಇದು ಲಿಸ್ಟ್ ತಯಾರು ಮಾಡಿ ಅವ್ರ ಕೈ ಕೊಟ್ಟೆ. ಅವ್ರು ಎಲ್ಲಾರು ಮನೆಗೆ ಎಲೆಕ್ಟ್ರಿಸಿಟಿ ತೆಗೆದುಕೊಳ್ಳೋದಕ್ಕೆ ತುಂಬಾ ಕಾತರರಾಗಿದ್ರು. ಹೊಸೂರು ಜನತೆಗೆ ನೀವು ಮಾಡಿಕೊಟ್ರ ಒಂದು ಸೇವೆ ಇವತ್ತು ನೆನೆಸ್ಕೊಳ್ಬೇಕು. ಯಾಕಂದ್ರೆ ವಿದ್ಯುತ್ ಬರೋದಕ್ಕೆ ನೀವೇ ಮುಖ್ಯ ಕಾರಣ.